ಸ್ನೇಹಿತರೆ, ನಾಳೆ ಜನವರಿ 1, 2025 ಹೊಸ ವರ್ಷ. ಈ ಹೊಸ ವರ್ಷದಲ್ಲಿ ನಿಮ್ಮ ಅದೃಷ್ಟ ಬದಲಾಗಬೇಕು, ಅಷ್ಟೈಶ್ವರ್ಯ ಭೋಗಭಾಗ್ಯಗಳು ಪ್ರಾಪ್ತಿಯಾಗಬೇಕು, ಮುಟ್ಟಿದ್ದೆಲ್ಲವೂ ಬಂಗಾರವಾಗಬೇಕು ಅಂದರೆ ಈ ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ಈ ದಿನ ಕೊಂಡು ತರಬೇಕು. ಈ ವಸ್ತುಗಳು ಈಗಾಗಲೇ ನಿಮ್ಮ ಮನೆಯಲ್ಲಿ ಇದ್ದರೂ ಕೂಡ ಈ ದಿನ ಸ್ವಲ್ಪ ಅರಿಶಿಣದ ನೀರಿನಿಂದ ಅದನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಪೂಜಿಸಿದ್ರೆ ಸಾಕು. ಈ ಒಂದು ಸಂವತ್ಸರ ಏನಿದೆ 2025 ಅದ್ಭುತವಾಗಿರುತ್ತೆ. ನಿಮಗೆ ಮುಟ್ಟಿದ್ದೆಲ್ಲ ಬಂಗಾರವಾಗುತ್ತೆ, ಧನಕನಕ ರಾಶಿ ತುಂಬಿ ತುಳುಕುತ್ತೆ, ಹಣಕಾಸಿನ ಸಮಸ್ಯೆ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ. ಸ್ನೇಹಿತರೆ, ಬುಧವಾರ ಬಂದಿರೋದು ವಿಶೇಷ. ಭೂಮಿ ಯೋಗ ಕೂಡುವಂತಹ ಒಂದು ಯೋಗವಿದೆ, ಅದರ ಜೊತೆಗೆ ಆಭರಣಗಳ ಯೋಗ ಕೂಡ ಇದೆ. ಸ್ನೇಹಿತರೆ, ನಾನಿವತ್ತು ತಿಳಿಸ್ಕೊಡುವಂಥ ಈ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಈಗಾಗಲೇ ಇತ್ತು ಅಂದ್ರೂ ಅದನ್ನು ಅರಿಶಿಣದಿಂದ ಶುಭ್ರಗೊಳಿಸ್ಕೊಂಡು ಅದನ್ನು ಪೂಜಿಸ್ಕೊಳ್ಳಿ ಈ ದಿನ. ಅಥವಾ ಇಲ್ಲ ಅಂದ್ರೂ ನೀವು ಈ ದಿನ ತಪ್ಪದೆ ಮನೆಗೆ ಕೊಂಡು ತನ್ನಿ. ಖಂಡಿತವಾಗಿಯೂ ಅದೃಷ್ಟವಂತರ ಆಗ್ತೀರ, ಅಷ್ಟೈಶ್ವರ್ಯ ನಿಮಗೆ ಸಿದ್ಧಿಸುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. ಹಾಗಾಗಿ ತಪ್ಪದೆ ಈ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ. ಸ್ನೇಹಿತರೆ, ಸಾಕಷ್ಟು ಕಷ್ಟಗಳನ್ನು ಈ ಹಿಂದಿನ ಒಂದು ಸಂವತ್ಸರದಲ್ಲಿ ನೀವು ಕಷ್ಟಪಟ್ಟಿದ್ದು, ಹಣಕಾಸಿನ ಸಮಸ್ಯೆ, ಸಾಲ ಬಾಧೆ, ಅನಾರೋಗ್ಯ ಸಮಸ್ಯೆ, ಹೀಗೆ ಕುಟುಂಬ ವರ್ಗದಲ್ಲಿ ನಾನಾ ರೀತಿಯ ಸಂಕಷ್ಟಗಳನ್ನು ನೀವು ಅನುಭವಿಸಿದರೆ ಇಂತಹ ದಿನ ಹೊಸ ವರ್ಷ ಬಂದಿದೆ, ಸಂವತ್ಸರ. ಈ ಸಂವತ್ಸರದಲ್ಲಿ ಮಾಡುವಂತಹ ನೀವು ಕಾರ್ಯಗಳು ಖಂಡಿತವಾಗಿಯೂ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ. ಹಾಗಾಗಿ ಈ ದಿನ ತಪ್ಪದೆ ಈ ಒಂದು ಕೆಲಸಗಳನ್ನು ನೀವು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ದಿನ ಸಂವತ್ಸರದ ಮೊದಲನೇ ದಿನ ಜನವರಿ, ಸಾಧ್ಯವಾದಷ್ಟು ಅತಿ ಶೀಘ್ರವಾಗಿ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ ಸ್ನೇಹಿತರೆ. ಹೊಸ ವರ್ಷದ ಒಂದು ಪಾರ್ಟಿ ಮಾಡಿರ್ತೀರ, ತುಂಬ ತಡವಾಗಿ ನೀವು ಈ ಹೊಸ ವರ್ಷದ ದಿನವೇ ಎದ್ದೇಳೋದು, 12 ಗಂಟೆ 10 ಗಂಟೆ ಆ ರೀತಿ ಎದ್ದೇಳೋದು, ರಾತ್ರಿ ಎಲ್ಲ ಪಾರ್ಟಿ ಮಾಡಿಬಿಟ್ಟು ಈ ರೀತಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಈ ದಿನ ಮೊದಲನೇ ದಿನವೇ ನೀವು ದಾರಿದ್ರ್ಯವನ್ನು ತಂದುಕೊಂಡ್ರಿ ಅಂತಂದರೆ ಖಂಡಿತವಾಗಿಯೂ ಇಡೀ ಸಂವತ್ಸರ ನಿಮಗೆ ಅದೇ ಒಂದು ಕಷ್ಟಗಳು ಬರುವಂಥ ಸಾಧ್ಯತೆ ಇರುತ್ತೆ. ದಾರಿದ್ರ್ಯ ಬಂದು ನಿಮಗೆ ಕಷ್ಟವಾಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಈ ದಿನ ಶೀಘ್ರವಾಗಿ ಎದ್ದೇಳಿ, ಸೂರ್ಯೋದಯಕ್ಕೆ ಮುನ್ನ ಎದ್ದೇಳಿ, ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ, ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ, ಅಂಗಳವನ್ನೆಲ್ಲ ಶುಭ್ರಗೊಳಿಸಿ ಅರಿಶಿಣವನ್ನು ಲೇಪನ ಮಾಡಿ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಟ್ಟು ಹೊಸ್ತಿಲಿಗೆ ಅನಂತರವಾಗಿ ರಂಗೋಲಿಯನ್ನು ಒಂದು ಚೆನ್ನಾಗಿ ರಂಗೋಲಿ ಬಿಡಿಸಿ ಆನಂತರ ಅದಕ್ಕೆ ಸ್ವಲ್ಪ ಬಣ್ಣ ಎಲ್ಲ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಇಟ್ಕೊಳ್ಳಿ. ಯಾಕಂದರೆ ಈ ಥರ ರಂಗೋಲಿಯನ್ನೆಲ್ಲ ಬಿಡಿಸೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ, ಲಕ್ಷ್ಮಿಗೆ ಬಹಳ ಇಷ್ಟವಾಗುತ್ತೆ. ಹೊಸ ವರ್ಷ ಅಂದರೆ ಸಾಕಷ್ಟು ಜನರು ಮನೆಯ ಅಂಗಳದಲ್ಲಿ ದೊಡ್ಡದಾಗಿ ರಂಗೋಲಿ ಬಿಟ್ಟು ಬಣ್ಣವನ್ನೆಲ್ಲ ಅಲಂಕರಿಸಿ ಹಾಗೆ ಹೊಸ್ತಿಲನ್ನು ಮತ್ತು ಮುಖ್ಯ ದ್ವಾರವನ್ನೆಲ್ಲ ಅಲಂಕರಿಸಿರ್ತಾರೆ. ನೀವು ಕೂಡ ಈ ಪ್ರಕಾರದಲ್ಲಿ ಮಾಡ್ಕೊಳ್ಬೇಕು ಸ್ನೇಹಿತರೆ. ಯಾಕಂದರೆ ಹೊಸ ವರ್ಷವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಆಹ್ವಾನಿಸಬೇಕು. ಈ ರೀತಿ ಮಾಡೋದ್ರಿಂದ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಯೂರ್ತಾಳೆ ಅಂತಲೇ ಹೇಳಲಾಗುತ್ತೆ. ಮನೆಯನ್ನು ಶುಭ್ರಗೊಳಿಸ್ಕೊಳ್ಳಿ. ಶುಭ್ರಗೊಳಿಸುವಂಥ ಸಂದರ್ಭದಲ್ಲಿ ಅಂದರೆ ಒಂದು ನೆಲವರ್ಸುವಂಥ ನೀರಲ್ಲಿ ಸ್ವಲ್ಪ ನೀವು ಕಲ್ಲುಪ್ಪನ್ನು ಸೇರಿಸಿ, ಸ್ವಲ್ಪ ಅರಿಶಿಣವನ್ನು ಸೇರಿಸಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಮನೆಯಲ್ಲಿರುವಂಥ ದಾರಿದ್ರ್ಯ ಎಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗಿ ಅದೃಷ್ಟ ಕೂಡಿ ಬರುತ್ತೆ. ಹಾಗೆಯೇ ಸ್ನೇಹಿತರೆ, ಸ್ನಾನ ಮಾಡುವಂಥ ನೀರಿನಲ್ಲಿ ಸ್ವಲ್ಪ ನೀವು ಇವತ್ತು ಎಳ್ಳನ್ನು ಸೇರಿಸಿ ಅಥವಾ ಅರಿಶಿಣ ಅಥವಾ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸಿ ನೀವು ಸ್ನಾನ, ಈ 3 ಪದಾರ್ಥಗಳಲ್ಲಿ ಯಾವುದನ್ನಾದರೂ ನೀವು ಸೇರಿಸಿ ಸ್ನಾನವನ್ನು ಮಾಡ್ಕೊಳ್ಳಿ. ನಿಮಗಿರುವಂಥ ದಾರಿದ್ರ್ಯ, ನಿಮಗಿರುವಂಥ ಒಂದು ಕೆಟ್ಟ ಶಕ್ತಿ, ದುಷ್ಟಶಕ್ತಿ ಆವಾಹನೆ ಆಗಿದ್ರೆ ಸಂಪೂರ್ಣ ನಿವಾರಣೆ ಆಗುತ್ತೆ. ಕಣ್ಣು ದೃಷ್ಟಿಗಳು ನಿವಾರಣೆ ಆಗುತ್ತೆ, ಗ್ರಹ ದೋಷಗಳು, ಕುಜ ದೋಷಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಅನಂತರವಾಗಿ ನಿಮ್ಮ ದೇವರ ಮಂದಿರದಲ್ಲಿರುವಂಥ ಫೋಟೋಗಳನ್ನೆಲ್ಲ ಶುಭ್ರಗೊಳಿಸ್ಕೊಳ್ಳಿ. ಮಹಾಲಕ್ಷ್ಮಿ ಫೋಟೋ ಇದ್ದರೆ ಅದನ್ನು ಕೂಡ ಶುಭ್ರಗೊಳಿಸ್ಕೊಳ್ಳಿ, ಗಣಪತಿ ಫೋಟೋವನ್ನು ಶುಭ್ರಗೊಳಿಸ್ಕೊಳ್ಳಿ, ಶಿವನ ಫೋಟೋ ಇದ್ದರೆ ಅದನ್ನು ಕೂಡ ಚೆನ್ನಾಗಿ ಶುಭ್ರಗೊಳಿಸ್ಕೊಂಡು ಅರಿಶಿಣ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಅನಂತರವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಈ ದಿನ ದೀಪಾರಾಧನೆ ಅಂತ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ತುಪ್ಪದ ದೀಪವನ್ನು ಆರಾಧನೆ ಮಾಡಿ ಅಥವಾ ಎಳ್ಳೆಣ್ಣೆ ದೀಪವನ್ನು ಕೂಡ ನೀವು ಆರಾಧನೆ ಮಾಡ್ಕೊಳ್ಬೋದು. ಹಾಗೆ ಈ ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಅದಕ್ಕೆ 1 ಏಲಕ್ಕಿಯನ್ನು ನೀವು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿಗೆ ಪ್ರೇರಕವಾಗಿ ನೀವು ಮಹಾಲಕ್ಷ್ಮಿಯನ್ನು ಒಂದು ಮನಸ್ಸಲ್ಲಿ ಭಾವಿಸ್ಕೊಂಡು ಅನಂತರವಾಗಿ ದೀಪಾರಾಧನೆ ಮಾಡ್ಕೊಂಡು ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಬರುವಂಥ ಸಂವತ್ಸರದಲ್ಲಿ ಧನಪ್ರಾಪ್ತಿ ಯೋಗ ಬರುತ್ತೆ. ಖಂಡಿತವಾಗಿಯೂ ನೀವು ಈ ದಿನ ಏಲಕ್ಕಿಯನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ. ನೀವೇ ಈ ಸಂವತ್ಸರದಲ್ಲಿ ನೀವು ಎಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ ನೋಡಿ ಆಶ್ಚರ್ಯ ಪಡ್ತೀರ ಸ್ನೇಹಿತರೆ. ಅಷ್ಟರ ಮಟ್ಟಕ್ಕೆ ನಿಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅನಂತರವಾಗಿ ಸ್ನೇಹಿತರೆ, ಈ ದಿನ ಸಾಧ್ಯವಾದಷ್ಟು ಕಲ್ಲುಪ್ಪನ್ನು ಕೊಂಡ್ಕೊಳ್ತಾನೆ, ಶೀಘ್ರವಾಗಿ ಕೊಂಡು ತನ್ನಿ. ಬೆಳಗ್ಗೆ ಒಂದು 6 ರಿಂದ 7 ಗಂಟೆ ಒಳಗಡೆ ಕಲ್ಲುಪ್ಪಿನ ಪ್ಯಾಕನ್ನು ಕೊಂಡ್ಕೊಂಡು ಬನ್ನಿ. ಕಲ್ಲುಪ್ಪು ಲಕ್ಷ್ಮಿ ಸ್ವರೂಪವಾದಂಥದ್ದು, ಸಮುದ್ರದಲ್ಲಿ ಸಿಗುವಂಥದ್ದು, ಲಕ್ಷ್ಮಿಯನ್ನು
ಲಕ್ಷ್ಮಿಗೆ ಇದು ಒಂದು ಅಕ್ಕ ತಂಗಿಯ ಸ್ವರೂಪ ಅಂತಲೇ ಹೇಳಾಗುತ್ತೆ. ಲಕ್ಷ್ಮಿಗೆ ಬಹಳ ಪ್ರಿಯಕರವಾದಂಥದ್ದು ಅಂತಲೇ ಹೇಳಾಗುತ್ತೆ. ಮನೆಯಲ್ಲಿರುವ ಕೆಟ್ಟ ಶಕ್ತಿಗಳ ನಿವಾರಣೆಗೆ ಹಾಗೆ ಧನಪ್ರಾಪ್ತಿ ಯೋಗಕ್ಕೆ ಈ ಕಲ್ಲುಪ್ಪು ಬಹಳ ಸಹಾಯಕವಾಗುತ್ತೆ. ಹಾಗಾಗಿ ಕಲ್ಲುಪ್ಪನ್ನು ಕೊಂಡು ತನ್ನಿ. ಹಾಗೆ ಅದರ ಜೊತೆಗೆ ಲವಂಗ ಮತ್ತು ಏಲಕ್ಕಿಯನ್ನು ಕೂಡ ಕೊಂಡು ತನ್ನಿ. ಲವಂಗ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡಿ ಧನಪ್ರಾಪ್ತಿ ಯೋಗಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಲವಂಗವನ್ನು ಕೊಂಡು ತನ್ನಿ. ಇನ್ನು ಏಲಕ್ಕಿ ಹಣವನ್ನು ವೃದ್ಧಿಸುತ್ತೆ. ಹಾಗಾಗಿ ಏಲಕ್ಕಿಯನ್ನು ಕೂಡ ಹಸಿರು ಏಲಕ್ಕಿಯನ್ನು ಕೊಂಡು ತನ್ನಿ. ಲವಂಗವನ್ನು ಹೂವಿರುವಂಥ ಲವಂಗಗಳನ್ನು ನೋಡ್ಕೊಂಡು ಅದನ್ನು ಕೂಡ ನೀವು ಪೂಜಿಸಬೇಕಾಗುತ್ತೆ. ಈ ಕಲ್ಲುಪ್ಪನ್ನು ಒಂದು ಬಟ್ಲಲ್ಲಿ ಹಾಕೊಳ್ಳಿ, ಲವಂಗ ಮತ್ತು ಏಲಕ್ಕಿಯನ್ನು ಹಾಕ್ಕೊಂಡು ಅದನ್ನು ಕೂಡ ನೀವು ಪೂಜಾ ಮಂದಿರದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಅದ್ರ ಜೊತೆಗೆ ಇನ್ನು ಈ ವಸ್ತುಗಳನ್ನು ನೀವು ಕೊಂಡು ತನ್ನಿ. ಹಳದಿ ಬಣ್ಣದ ಕವಡೆಯನ್ನು ಒಂದು 5 ಕವಡೆಯನ್ನು ಕೊಂಡು ತನ್ನಿ. ಹಳದಿ ಬಣ್ಣದ ಕವಡೆ ಅಂದರೆ ಲಕ್ಷ್ಮಿಗೆ ಬಹಳ ಪ್ರಿಯಕರವಾದಂಥದ್ದು. ಹಾಗಾಗಿ ಲಕ್ಷ್ಮಿ ಆವಾಹನೆ ಆಗ್ತಾರೆ. ಲಕ್ಷ್ಮಿ ಧನಕನಕವನ್ನು, ಲಕ್ಷ್ಮಿ ಕಟಾಕ್ಷವನ್ನು ನಿಮಗೆ ವೃದ್ಧಿಸ್ತಾರೆ. ಅಂದರೆ ನೀವು ಈ ಹಳದಿ ಒಂದು ಕವಡೆಯನ್ನು ನೀವು ತರಲೇಬೇಕಾಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಹಳದಿ ಬಣ್ಣದ ಕವಡೆಯನ್ನು ಕೊಂಡು ತನ್ನಿ. ಹಾಗೆಯೇ ಅದರ ಜೊತೆಗೆ ಗೋಮತಿ ಚಕ್ರವನ್ನು ಕೂಡ ಕೊಂಡು ತನ್ನಿ ಸ್ನೇಹಿತರೆ. ಗೋಮತಿ ಚಕ್ರ ಕೂಡ ಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು. ಇವೆಲ್ಲವೂ ಕೂಡ ಸಮುದ್ರದಲ್ಲಿ ಸಿಗೋದ್ರಿಂದ ಇವೆಲ್ಲವೂ ಕೂಡ ಧನ ವೃದ್ಧಿಗೆ ಬಹಳ ಸಹಾಯಕವಾಗುತ್ತೆ. ಹಾಗಾಗಿ ಈ ಗೋಮತಿ ಚಕ್ರವನ್ನು ಒಂದು 5 ಕೊಂಡು ತನ್ನಿ. ಹಾಗೆಯೇ ಈ ಒಂದು ಗುಲಗಂಜಿ ಅದನ್ನು ಕೂಡ ನೀವು ಕೊಂಡು ತನ್ನಿ. ಕೆಂಪು ಬಣ್ಣದ ಗುಲಗಂಜಿ ಇರುತ್ತೆ ನೋಡಿ, ಅದನ್ನು ಕೂಡ ಒಂದು 5 ಗುಲಗಂಜಿಯನ್ನು ತನ್ನಿ. 21, 5, 9 ಈ ರೀತಿ ನೋಡಿಕೊಂಡು ನೀವು ತರ್ಬೋದು ನಿಮ್ಮ ಅನುಕೂಲತೆಗೆ ತಕ್ಕ ಹಾಗೆ. ಇಷ್ಟು ವಸ್ತುಗಳನ್ನು ತನ್ನಿ ಸ್ನೇಹಿತರೆ. ಹಾಗೆ ಅದರ ಜೊತೆಗೆ ಬೆಲ್ಲವನ್ನು ಕೂಡ ತನ್ನಿ. ಬೆಲ್ಲ ಸಿಹಿ ಅಂದರೆ ಮಹಾಲಕ್ಷ್ಮಿಗೆ ಪ್ರಿಯಕರವಾದಂಥದ್ದು. ಈ ಬೆಲ್ಲದ ತುಂಡನ್ನು ಇದನ್ನು ತಂದು ಲಕ್ಷ್ಮಿಗೆ ನೀವು ನೈವೇದ್ಯವಾಗಿ ಇಟ್ಟರೂ ಕೂಡ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನಕನಕ ರಾಶಿ ತುಂಬಿ ತುಳುಕುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ. ಹಾಗಾಗಿ ಬೆಲ್ಲವನ್ನು ಕೂಡ ಮರೆಯದೆ ತನ್ನಿ. ಈ ತಂದು ಇವನ್ನೆಲ್ಲ ಕೂಡ ಈ ಗೋಮತಿ ಚಕ್ರ ಹಾಗೆಯೇ ಕವಡೆ ಹಾಗೆ ಈ ಗುಲಗಂಜಿ ಇದನ್ನೆಲ್ಲ ಕೂಡ ಅರಿಶಿಣದ ನೀರಿನಲ್ಲಿ ಶುಭ್ರಗೊಳಿಸ್ಕೊಂಡು ಅನಂತರವಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಇವೆಲ್ಲ ವಸ್ತುಗಳನ್ನು ಗಂಟನ್ನಾಗಿ ಕಟ್ಟಿ ಅದನ್ನು ಲಕ್ಷ್ಮಿ ಫೋಟೋ ಮುಂದೆ ಇಟ್ಟು ಪೂಜಿಸಿ ಅನಂತರವಾಗಿ ನೀವು ಹಣ ಇಡುವಂತಹ ಜಾಗದಲ್ಲಿ, ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯ ಬೀರುವಿನಲ್ಲಾಗಿರ್ಬೋದು ಈ ವಸ್ತುಗಳನ್ನು ಇಟ್ಕೊಳ್ಳಿ. ಹಾಗೆ ಕಲ್ಲುಪ್ಪು ಹಾಗೆ ಈ ಒಂದು ಲವಂಗ ಏಲಕ್ಕಿ ಏನಿರುತ್ತೆ ನೋಡಿ, ಅದನ್ನು ಕೂಡ ನೀವು ನಿಮ್ಮ ಬೀರುವಿನಲ್ಲಿ ಹಣ ಇಡುವಂಥ ಜಾಗದಲ್ಲಿ ಇಟ್ಬಿಟ್ಟು ಅದರ ಮೇಲೆ ಹಣವನ್ನು ಇಟ್ಕೊಳ್ತಾ ಬನ್ನಿ ಸ್ನೇಹಿತರೆ. ಮುಂಬರುವಂಥ ಅಂದರೆ ಈ ಸಂವತ್ಸರ ಏನಿದೆ 2025 ಅದ್ಭುತವಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಸಕಲಾಭಿವೃದ್ಧಿ ಆಗುತ್ತೆ, ಧನಪ್ರಾಪ್ತಿ ಯೋಗ ಬರುತ್ತೆ, ಅಮ್ಮನವರ ಅನುಗ್ರಹ ಸದಾಕಾಲ ನಿಮ್ಮ ಮನೆಯಲ್ಲಿರುತ್ತೆ. ಹಾಗೆಯೇ ಮನೆಯನ್ನು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಸಾಧ್ಯವಾದಷ್ಟು ಶುಭ್ರವಾಗಿಟ್ಕೊಳ್ಳಿ. ಎಲ್ಲಿ ಸ್ವಚ್ಛತೆ ಇರುತ್ತೆ, ಎಲ್ಲಿ ಭಕ್ತಿ ಭಾವ ಶ್ರದ್ಧೆ ಇರುತ್ತೆ ಅಲ್ಲಿ ಅಮ್ಮನವರ ಅನುಗ್ರಹ ಆಗುತ್ತೆ. ಲಕ್ಷ್ಮಿಯ ಮನೆಯಲ್ಲಿ ನಿವಾಸ ಹೂಡ್ತಾಳೆ ಅಂತಲೇ ಹೇಳಾಗುತ್ತೆ ಸ್ನೇಹಿತರೆ. ಹಾಗಾಗಿ ತಪ್ಪದೇ ಈ ವಸ್ತುಗಳನ್ನು ನಿಮ್ಮ ಮನೆಗೆ ಕೊಂಡು ತಂದು ಅದೃಷ್ಟವಂತರಾಗಿ ಮುಂಬರುವ ಸಂವತ್ಸರ ಪೂರ್ತಿಯಾಗಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ನಿಮಗೆ ತುಂಬಿರುತ್ತೆ. ಹಾಗೆ ಸ್ನೇಹಿತರೆ ಈ ದಿನ ಹಳದಿ ಬಣ್ಣದ ಬಟ್ಟೆ ಅಥವಾ ಹಸಿರು ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಿ ಖಂಡಿತವಾಗಿಯೂ ನಿಮಗೆ ತುಂಬಾ ಶುಭಪ್ರದಾಯಕವಾಗಿರುತ್ತೆ. ಇಡೀ ಸಂವತ್ಸರ ನಿಮಗೆ ಅದೃಷ್ಟ ಉಂಟಾಗುತ್ತೆ ಸ್ನೇಹಿತರೆ. ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ. ಧನ್ಯವಾದ.